ನಮಸ್ಕಾರ ನೋಡಿ, ಇದು ನಮ್ಮದು ಸರ್ವಮ್ ಆನ್ಲೈನ್ ಎಜುಕೇಷನ್ ಅಂತ ಒಂದು ಆ್ಯಪ್. ಸೊ ನಾವು ಮೇನ್ ಫೋಕಸ್ ಮಾಡೋದು ಟೆಸ್ಟ್ ಕಂಟೆಂಟ್ ಮೇಲೆ. ಸೊ ಪ್ರತಿದಿನ ಫ್ರೀ ಟೆಸ್ಟ್ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ್ಯಪ್ ಡೌನ್ಲೋಡ್ ಮಾಡ್ಕೊಡ್ರಿ. ಅದೇ ರೀತಿ ಪ್ರತಿದಿನ ಟೆಸ್ಟ್ ಇರ್ತವೆ. ಸೊ ಸುಮಾರು ಜನರಿಗೆ ಸುಮಾರು ಕನ್ಫ್ಯೂಷನ್ಸ್ ಇರ್ತವೆ. ಒಂದು ಆ್ಯಪು ಲಾಂಚ್ ಆಯ್ತು ಅಂತಂದರೆ ಆಪ್ರೇಟ್ ಮಾಡೋದರಲ್ಲಿ ಸಾಕಷ್ಟು ಗೊಂದಲಗಳಿರ್ತವೆ. ನೀವೇನು ಮಾಡ್ತೀರಾ, ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡಬೇಕು. ಸರ್ ಈ ಥರ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಆಪ್ರೇಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ನೀವು ನಮಗೆ ಏನಾದರೂ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂದರೆ ನಾವು ನಿಮಗೆ ಚೆನ್ನಾಗಿ ಅದರದ್ದು ವಾಟ್ಸಪ್ಪಲ್ಲಿ ಡೀಟೇಲ್ ಕಳಿಸ್ತೀವಿ. ನಾವು ತೊಂದರೆ ಇಲ್ಲ. ಇದು ನಮ್ಮದು ವೆಬ್ಸೈಟ್ ಆಗಿರೋದ್ರಿಂದ ಈ ರೀತಿ ತೋರಿಸುತ್ತೆ ನಮ್ಮಲ್ಲಿ. ಸೊ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾಗ ಮೇನ್ ಪೇಜ್ ಅದರೊಳಗಡೆ ಇರ್ತಕ್ಕಂತಹ ಕೋರ್ಸಸ್ ಆಗಲಿ ಬೇರೆ ಥರನ ಶೋ ಆಗುತ್ತೆ. ಈಗ ಯಾರೇ ಜಾಯ್ನ್ ಆಗಿದ್ದಾರೆ ಅಂತಂದರು ನಮ್ಮಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಒಂದಿಷ್ಟಿದೆ. ಸೊ ಮೇಲ್ಗಡೆ ಇರ್ತಕ್ಕಂಥ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೀ ಮೆಟೀರಿಯಲ್ ಅಂತ ತೋರಿಸುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾವು ಹಾಕಿರುವಂಥ ಯಾವುದೇ PDF ಕಂಟೆಂಟ್ ಆಗಿರ್ಬೋದು, ಟೆಸ್ಟ್ಗಳಾಗಿರ್ಬೋದು, ಹೌದಾ, ಮಾಡೆಲ್ ಟೆಸ್ಟ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಆಮೇಲೆ ಬೇಕಿರ್ತಕ್ಕಂಥ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂಥ ಟೆಸ್ಟ್, ಒಟ್ಟಿನಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡೋದೇ ಟೆಸ್ಟ್ಗಳ ಮೇಲೆ, ಅಂದರೆ ಕ್ವಶನ್ ಪೇಪರ್ಗಳ ಮೇಲೆ. ಸೊ 90% ಅದೇ ಎಫರ್ಟ್ ಇರುತ್ತೆ ನಮ್ಮಲ್ಲಿ. ಸೊ ಇದರಲ್ಲಿ ಫ್ರೀ ಕಂಟೆಂಟ್ ಅಂತ ಒಂದಿಷ್ಟು ಟೆಸ್ಟ್ ಅಪ್ಲೋಡ್ ಮಾಡಿದ್ದೀವಿ. ಸೊ ಕೆಲವು ಫೋಲ್ಡರ್ ಇದ್ದಾವೆ, ಕೆಲವು ಡೈರೆಕ್ಟ್ ಟೆಸ್ಟ್ ಇದ್ದಾವೆ. ನಿಮ್ಮದರಲ್ಲಿ ಬೇರೆ ಥರ ಶೋ ಆಗುತ್ತೆ. ಇನ್ನೂ ಅಪ್ಲೋಡ್ ಮಾಡ್ತಾನೇ ಇದೆ ಕೂಡ. ಅದೇ ರೀತಿ ನೆಕ್ಸ್ಟು ಈ ಸ್ಟೋರ್ ಟ್ಯಾಬ್ ಅಂತ ಒಂದು ಬರುತ್ತೆ. ಸ್ಟೋರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮ್ಮ ಆ್ಯಪಲ್ಲಿರ್ತಕ್ಕಂತಹ ಎಲ್ಲ ಕೋರ್ಸಸ್, ಒಂದೊಂದು ಕೋರ್ಸಿಗೆ ನಾವು ಮಿನಿಮಮ್ ಪ್ರೈಸ್ನ ಫಿಕ್ಸ್ ಮಾಡಿದ್ದೀವಿ. ಅಲ್ಲಿ ಸಬ್ಜೆಕ್ಟ್ ವೈಸ್ ಆಗಿರ್ಬೋದು, ಕೋರ್ಸ್ ಮೇಲೆ ಕೆಲವೊಂದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಸ್ ಇರ್ತವೆ, PC, PSI, SD, FD, KS. ಸೊ ಸಾಕಷ್ಟು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿವಿಧ ರೀತಿಯ ಕೋರ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ. ವಿದ್ಯಾರ್ಥಿಗಳಲ್ಲಿ ಬಹಳ ವಿಭಿನ್ನತೆ ಇರುತ್ತೆ. ಕೆಲವರಿಗೆ ಒಂದೊಂದು ಸಬ್ಜೆಕ್ಟ್ ಅಷ್ಟೇ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ಸೊ ಅದಕ್ಕೆ ಬೇಕಾಗಿರೋ ಸೋರ್ಸ್ ಬೇಕು ಸರ್ ನಾನು PSI ಓದ್ತಾ ಇದ್ದೀನಿ, ನನಗೆ ಅದಕ್ಕೆ ಬೇಕಾಗಿರೋ ಕಂಪ್ಲೀಟ್ ಪ್ಯಾಕೇಜ್ ಬೇಕು ಸರ್. ಈ ಥರದ್ದು ಭಾಳ ವಿಚಿತ್ರ. ಅಂದರೆ ಇನ್ನು ಕೆಲವರಿಗೆ ಕೇವಲ ಕರೆಂಟ್ ಅಫೇರ್ಸ್ ಮಾತ್ರ ಬೇಕು. ಇನ್ನು ಕೆಲವರು ಆಲ್ರೆಡಿ ನೀವು ವೈಯಕ್ತಿಕವಾಗಿ ಬೇರೆ ಬೇರೆ ಆನ್ಲೈನ್ ಕೋಚಿಂಗಲ್ಲಿ ಅಥವಾ ಬೇರೆ ಬೇರೆ ಎಜುಕೇಷನ್ ಕೋಚಿಂಗ್ ಸೆಂಟರ್ಗಳಲ್ಲಿ ನೀವು ಆಲ್ರೆಡಿ ಕೋಚಿಂಗ್ ತೊಗೊಂಡಿರ್ತೀರ, ಜಸ್ಟ್ ಫಾರ್ ಪ್ರಾಕ್ಟೀಸ್ಗೋಸ್ಕರ ಬರ್ತೀರ. ಸೊ ಹೀಗೆ ವಿವಿಧ ರೀತಿಯ ವಿದ್ಯಾರ್ಥಿಗಳಿರೋದ್ರಿಂದ ಸೊ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಸಾಕಷ್ಟು ಕೋರ್ಸ್ನಲ್ಲಿ ವಿಭಿನ್ನತೆಯನ್ನು ಪರಿಚಯಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಫಸ್ಟು ಕೂಪನ್ ಕೋಡ್ ಅಂತ ಇರುತ್ತೆ, JNKS 9298 ಅಂತೇಳಿ, 9298. ಸೊ ಇದು ಕೂಪನ್ ಕೋಡ್ ಆಗಿರೋದು. ನೀವು ಯಾವುದೇ ಒಂದು ಕೋರ್ಸ್ನ ಅಪ್ಲೈ ಮಾಡ್ಬೋದು ಈ ಕೂಪನ್ ಮೇಲೆ. ಅಂದರೆ ನಿಮಗೆ ಯಾವ ಕೋರ್ಸ್ ಬೇಕಾಗಿರುತ್ತೋ 30% ಡಿಸ್ಕೌಂಟ್ ಸಿಗುತ್ತೆ. ಸೊ ಇಷ್ಟು ಕೋರ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಕಂಪ್ಯೂಟರ್, ಮಾನಸಿಕ ಸಾಮರ್ಥ್ಯ, ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ಅಂತ, ಸಾಮಾನ್ಯ ಜ್ಞಾನ, ಪರಿಸರ ಅಧ್ಯಯನ, ಅರ್ಥಶಾಸ್ತ್ರ, ವಿಜ್ಞಾನ, ಭೂಗೋಳಶಾಸ್ತ್ರ. ಈ ಸಬ್ಜೆಕ್ಟ್ ವೈಸ್ ಏನಿದಾವಲ್ರಿ, ಇವು ಇನ್ ಡೆಪ್ತಾಗಿ ಹೋಗ್ತವೆ. ಇದರಲ್ಲಿ ಮಾಡೆಲ್ ಟೆಸ್ಟ್, ಮೋಸ್ಟ್ ಎಕ್ಸ್ಪೆಕ್ಟೆಡ್, ಚಾಪ್ಟರ್ ವೈಸ್, ಹೌದಾ, ಈ ರೀತಿ ನಾವು 4 ರೀತಿಯಾಗಿ, ಒಂದು ಮಾಡೆಲ್ ಟೆಸ್ಟ್ ಇರುತ್ತೆ, ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರುತ್ತೆ, ಒಂದು ಚಾಪ್ಟರ್ ವೈಸ್ ಇರುತ್ತೆ, ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್. 4 ರೀತಿಯಾಗಿ ನಾವು ಟೆಸ್ಟ್ಗಳನ್ನ ನೋಡ್ತೀವಿ ಇಲ್ಲಿ. ಓಲ್ಡ್ ಕ್ವಶನ್ ಪೇಪರ್ ಅಂದರೆ ಆ ಸಬ್ಜೆಕ್ಟ್ ಆಗಿರ್ಬೋದು, ಆ ಒಂದು ಎಕ್ಸಾಮ್ಗೆ, ಅಂದರೆ PSI ಎಕ್ಸಾಮ್ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ಬೇಕಾಗಿರುವಂತಹ ಓಲ್ಡ್ ಕ್ವಶನ್ ಪೇಪರ್, ಇದುವರೆಗೆ ಡಿಪಾರ್ಟ್ಮೆಂಟ್ ನಡೆಸಿರ್ತಕ್ಕಂಥ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ. ಆ್ಯಂಡ್ ಮಾಡೆಲ್ ಟೆಸ್ಟ್ ಅಂತಂದರೆ ಬಿಗಿನರ್ಸ್, ಸ್ಟಾರ್ಟಿಂಗ್ ಓದ್ತಿರ್ತೀರ ನೀವು, ಸ್ವಲ್ಪ ಈಸಿ ಇರ್ತವೆ ಇವು. ಒಂದು 50% ಈಸಿ, 50% ಡಿಫಿಕಲ್ಟ್, ಈ ಥರ. ಸೊ ಮಾಡೆಲ್ ಟೆಸ್ಟ್ ನಿಮ್ಮಲ್ಲಿ ಒಂದು ಅಭಿರುಚಿ, ಆ ಸಬ್ಜೆಕ್ಟ್ಗೆ ಟಚ್ ಕೊಡುವಂಥದ್ದು ಅಥವಾ ಆ ಕೋರ್ಸ್ಗೆ ರಿಲೇಟೆಡಿಗೆ. ಒಂದು ಓಲ್ಡ್ ಕ್ವಶನ್ ಪೇಪರ್ ಆಯಿತು, ಮಾಡೆಲ್ ಟೆಸ್ಟ್ ಆಯಿತು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತಂದರೆ ಈಗ ಪ್ರಸ್ತುತ ನೀವು ಎಕ್ಸಾಮ್ ತಯಾರಿ ನಡೆಸ್ತಾ ಇರ್ತೀರ, ಅದು ಯಾವುದೇ ಇರ್ಬೋದು, PC, PSI, SD, FD, KS, ವಿಲೇಜ್ ಅಕೌಂಟೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್, ಯಾವುದೇ ಎಕ್ಸಾಮ್ ತಯಾರಿ ನಡೆಸ್ತಾ ಇದ್ರು ಅದಕ್ಕೆಲ್ಲದಕ್ಕೂ ಅನುಕೂಲ ಆಗೋ ಥರ ಒಂದು ಸ್ಟ್ರಾಟಜಿ ಅದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತೇಳಿ. ಅಂದರೆ ಈಗ ರೀಸೆಂಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಅದೇ ಕ್ವಶನ್ಸ್ ಯಾಕೆ ಬರ್ತಿರ್ತದೆ, ಅದನ್ನೇ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅದೇ ಕ್ವಶನ್ಸ್ ಯಾಕೆ ಹಾಕಿದ್ದಾರೆ ಅಂತ ಪ್ರಸ್ತುತ ಎಕ್ಸಾಮ್ ತಯಾರಿ ನಡೆಸೋರಿಗೆ ಮಾತ್ರ ಅರ್ಥ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ಕ್ಲಾಸ್ ಕೇಳೋರಿಗೂ ಗೊತ್ತಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು, ಚಾಪ್ಟರ್ ವೈಸ್, ಅಂದರೆ ಸಬ್ಜೆಕ್ಟ್ ಇಟ್ಕೊಂಡು ಚಾಪ್ಟರ್ ವೈಸ್ ಬರ್ತೀವಿ ನಾವು. ಒಂದು ಉದಾಹರಣೆ, ಯಾವುದೋ ಒಂದು ಅರ್ಥಶಾಸ್ತ್ರ ಸಬ್ಜೆಕ್ಟ್ ಇದೆ ಅಂದರೆ, ಸೊ ಅದರಲ್ಲಿ ಚಾಪ್ಟರ್ ವೈಸ್ ನಾವು ಒಂದು ಚಾಪ್ಟ್ರಲ್ಲಿ ಸಾಧ್ಯವಾದಷ್ಟು ಕ್ವಶನ್ಸ್ನ ನಾವು ತೆಗಿತೀವಿ. ಅದು 50 ಆಗ್ಬೋದು, 100 ಆಗ್ಬೋದು, 200, 300 ಕ್ವಶನ್ ಆದರೂ ಬಿಡಲ್ಲ ನಾವು. ಇಡೀ ಚಾಪ್ಟರ್ ಅದರಲ್ಲಿ ಆ ಟೆಸ್ಟನ್ನು ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇಡೀ ಚಾಪ್ಟರ್ ಕವರ್ ಆಗಬೇಕು. ಸೊ ಆ ಥರದ್ದೊಂದು ಪ್ಲ್ಯಾನ್ ಅದು. ಇವು ಎಲ್ಲದರಲ್ಲೂ ಇರ್ತವೆ ಸೇಮ್. ನೀವು ಯಾವುದೇ ಕೋರ್ಸ್ ತೊಗೊಂಡ್ರೂ ಕೂಡ ಆ ಕೋರ್ಸ್ಗೆ ಸಪೋಸ್ ಸಂವಿಧಾನ ಅಂತ ತೊಗೊಂಡ್ರೆ ಸಂವಿಧಾನದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಮಾಡೆಲ್ ಟೆಸ್ಟ್, ಓಲ್ಡ್ ಕ್ವಶನ್ ಪೇಪರ್, ಚಾಪ್ಟರ್ ವೈಸ್ ಈ ಥರ ಇರ್ತವೆ. ಆ್ಯಂಡ್ ನೀವೊಂದು PCPSI, SD, FDA, KS ಈ ಥರದ ಕೋರ್ಸ್ ತೊಗೊಂಡ್ರೆ ಸೊ ಅಲ್ಲೂ ಕೂಡ ಬೇರೆ 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 ಸಬ್ಜೆಕ್ಟ್ಗೆ ಎಲ್ಲ ಸಬ್ಜೆಕ್ಟ್ಗೂ 4 ರೀತಿಯಾದ ಟೆಸ್ಟ್ಗಳನ್ನ ನೀವು ನೋಡ್ತೀರಿ. ಸದ್ಯಕ್ಕೆ ಟೆಸ್ಟು ಕ್ವಾಲಿಫೈಡ್ ಆಗಿ ನಾವು ಕೊಡ್ತಾ ಇದ್ದೀವಿ. ಸೊ ಆ ಟೆಸ್ಟನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು 100% ರಿಸಲ್ಟ್ ತರ್ತೀರ, ಇದರಲ್ಲಿ ಡೌಟೇ ಇಲ್ಲ. ಸರ್ ಇವಾಗಿನ ಎಕ್ಸಾಮ್ ಸ್ಟ್ರಾಟಜಿ ಭಾಳ ಡಿಫ್ರೆಂಟ್ ಆಗಿದೆ ಸರ್, ಹೇಳಿಕೆ ರೂಪದಲ್ಲಿ ಕೇಳ್ತಾ ಇದ್ದಾರೆ ಆ್ಯಂಡ್ ವಿವರಣೆ ಸಹಿತ ಇದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮ ಅನಿಸಿಕೆ ಇದೆ. ಸೊ ಅದ್ರ ತಕ್ಕಂತೆ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ ಕ್ವಶನ್ಸ್ಗಳನ್ನ ನಾವು ಯಾಕೆ ಡಿಸ್ಕಸ್ ಮಾಡ್ತೀವಿ ಅನ್ನೋದು ನೀವು ಪ್ರಚಲಿತ ಘಟನೆಯಲ್ಲಿ ವಿಡಿಯೋಗಳನ್ನ ನೋಡ್ತಿರಲ್ಲ ಆವಾಗ ಅರ್ಥ ಆಗುತ್ತೆ, ಈ ರೀತಿ ಕ್ವಶನ್ಸ್ ಬರ್ತವೆ, ನಾವು ತುಂಬ ಚೆನ್ನಾಗಿ ಸ್ಟಡಿ ಮಾಡಬೇಕು ಅಂತ. ಸೊ ಪ್ರಯತ್ನ ನಮ್ಮದು. ನಾವು ಯಾಕೆ ಕ್ವಶನ್ ಪೇಪರ್ ಮ್ಯಾಗ ಅಷ್ಟು ಅವಲಂಬನೆ ಆಗಿದ್ದೀವಿ ಅಂತಂದರೆ ಅಲ್ಲಿ ರೀಸನ್ ಇರುತ್ತೆ. ಈಗ ನೋಡಿ, ನಾನು ಇಂಡಿಯಾದಲ್ಲೇ ನಂಬರ್ 1 ಸಿಂಗರ್ ಆಗಬೇಕಂದ್ರೆ ಪ್ರತಿದಿನ ಹಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಹೌದಾ? ಸೊ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಹೆಸರು ಮಾಡಬೇಕು. ಸ್ವಿಮ್ಮಿಂಗಲ್ಲಿ ನಾನು ಫಸ್ಟ್ ಬರಬೇಕಂತಂದರೆ ಡೈಲಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಒಲಿಂಪಿಕಲ್ಲಿ ರನ್ನಿಂಗಲ್ಲಿ ಫಸ್ಟ್ ಬರಬೇಕಂದ್ರೆ ಡೈಲಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಸರಿ, ಯಾವ ರೀತಿ ನಾವು ಯಾವುದೇ ಒಂದು ಗುರಿಯನ್ನು ಸಾಧಿಸಬೇಕಾದ್ರೆ ಅದರದ್ದೇ ಆದ ಒಂದು ತಯಾರಿ ಅಂತ ಇರುತ್ತೆ. ಹಾಗೆ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಆಗಬೇಕಂತಂದರೆ ಡೈಲಿ ಇಂಥ ಟೆಸ್ಟ್ಗಳನ್ನು ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಡೆಫಿನೆಟ್ಲಿ ರಿಸಲ್ಟ್ ತಂದಿರೋ ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸರ್ವಮಾನ್ಯ ಎಜುಕೇಷನ್ ವತಿಯಿಂದ. ಸೊ ಅವ್ರ ಬಗ್ಗೆಯೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಪಬ್ಲಿಸಿಟಿ ಮಾಡ್ತಾನೆ ಇರ್ತೀನಿ. ಇನ್ಮೇಲೆ ನೀವುಗಳು ಆ ಲಿಸ್ಟಲ್ಲಿ ಬರ್ತೀರ ಅನ್ನೋ ಒಂದು ಹೋಪು, ನಿರೀಕ್ಷೆ ನನಗಿದೆ. ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ನಮ್ಮ ವಾಟ್ಸಪ್ ನಂಬರ್ ಇದೆ, ಸೊ ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಹಾಕಿ, ನಿಮ್ಗೆ ಏನು ಕನ್ಫ್ಯೂಷನ್ ಇದೆ ಅದನ್ನು ಟೈಪ್ ಮಾಡಿ ಮೆಸೇಜ್ ಮಾಡಿ ಕಳಿಸ್ರಿ. ಓಕೆ, ಸೊ ನಿಮ್ಗೆ ಯಾವ ಕೋರ್ಸ್ ಬಗ್ಗೆ ಏನು ಡೀಟೇಲ್ ಬೇಕೋ ಅದನ್ನು ಕಂಪ್ಲೀಟ್ ಡೀಟೇಲ್ ನಮ್ಮ ಸ್ಟಾಫ್ ನಿಮ್ಗೆ ಕೊಡ್ತಾರೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕಾಲ್ ಮಾಡುವಂಥ ಟೈಮಿಂಗ್ ಆಗಿರ್ತದೆ. ಸೊ ಒಳ್ಳೆಯದಾಗಲಿ ನಿಮಗೆಲ್ಲ. ಥ್ಯಾಂಕ್ ಯು ಸೊ ಮಚ್. ಇನ್ನೇನಾದರೂ ಗೊತ್ತಾಗಲಿಲ್ಲ, ಕೋರ್ಸ್ ಯಾವ ರೀತಿ ಪರ್ಚೇಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ.